ಹಾಯ್ ಹಲೋ ಸ್ನೇಹಿತರೆ, ನೋಡಿ ನಾವಿವತ್ತು ರಾಮೇಶ್ವರ ಕನ್ಯಾಕುಮಾರಿ ಭಾರತ್ ಗೌರವ್ ಕರ್ನಾಟಕ ಭಾರತ್ ಗೌರವ್ ಯಾತ್ರಾ ಹೋಗ್ತಾ ಇದ್ದೀವಿ. 11 ಕಾಲ್ಗೆ ಟ್ರೈನ್ ಬರುತ್ತೆ ಅಂತ ನಮಗೆ ಟೈಮ್ ಕೊಟ್ಟಿದ್ದರು, ಆದರೆ 1 ಕಾಲ್ ಆಗಿದೆ. 2 ಅವರ್ಸ್ ಲೇಟ್ ಬರ್ತಾ ಇದೆ ಸ್ನೇಹಿತರೆ ಟ್ರೈನು. ನೋಡಿ ಇದೆ ನಮ್ಮ ಕರ್ನಾಟಕ ಭಾರತ್ ಗೌರವ್ ಟ್ರೈನು. ಈಗ ಹತ್ತುತ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಯಾತ್ರೆ ಮುಗಿಸ್ಕೊಂಡು ಬನ್ನಿ ಸ್ನೇಹಿತರೆ. ಇದೆ ಭಾರತ್ ಗೌರವ್ ಟ್ರೈನ್. ನಮ್ಮದು ಕೋಚು ಬಂದು B9. ಈಗ ನಾವು ಈ ಭಾರತ್ ಗೌರವ್ ಟ್ರೈನನ್ನು ಹತ್ತುತ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ನಮ್ಮ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಜಂಟಿಯಾಗಿ IRCTCನವ್ರಿಗೆ ಒಂದು ಪ್ರಾಜೆಕ್ಟನ್ನು ಕೊಟ್ಟಿದೆ ಸ್ನೇಹಿತರೆ. ಅದೇನಂತ ಅಂದರೆ ದಕ್ಷಿಣ ಭಾರತ ಯಾತ್ರೆ ಮತ್ತು ಉತ್ತರ ಭಾರತ ಯಾತ್ರೆ. ಕಾಶಿ, ಗಯಾ ಮತ್ತು ಅಯೋಧ್ಯೆ ಏನು ಪ್ರಯಾಗ್ರಾಜ್ ಇದೆ, ಅದು ಉತ್ತರ ಭಾರತ ಯಾತ್ರೆ. ಹಾಗೆಯೇ ದಕ್ಷಿಣ ಭಾರತ ಯಾತ್ರೆಯಲ್ಲಿ ಕನ್ಯಾಕುಮಾರಿ, ರಾಮೇಶ್ವರ, ತ್ರಿವೇಂದ್ರಂ ಮತ್ತು ಅದು ಮಧುರೆ, ಇಷ್ಟು ಸ್ಥಳಗಳನ್ನು ಪ್ಯಾಕೇಜಲ್ಲಿ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ. ಸಬ್ಸಿಡಿನೂ ಸಹ ಸರ್ಕಾರ ನೀಡುತ್ತೆ. ಕಾಶಿ ಯಾತ್ರೆಗೆ 7,500 ರೂಪಾಯಿಗಳನ್ನ ಸಬ್ಸಿಡಿ ಕೊಡುತ್ತೆ. ಹಾಗೆಯೇ ದಕ್ಷಿಣ ಭಾರತ ಯಾತ್ರೆಗೆ 5,000 ಸಬ್ಸಿಡಿಯನ್ನು ಕೊಡುತ್ತೆ. ಹಾಗಾಗಿ ಸ್ನೇಹಿತರೆ, ಕೇವಲ 10,000 ರೂಪಾಯಿನಲ್ಲಿ ನಾವು ದಕ್ಷಿಣ ಭಾರತ ಯಾತ್ರೆಯನ್ನು ಮಾಡ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ನಮಗೆ ಈ ಒಂದು ಪ್ಯಾಕೇಜಲ್ಲಿ ಒಂದು ಕೊಡೆ ಕೊಡ್ತಾರೆ, ಹ್ಯಾಟ್ ಕೊಡ್ತಾರೆ, ID ಕಾರ್ಡ್ ಕೊಡ್ತಾರೆ, ಜಪಮಣಿ ಕೊಡ್ತಾರೆ. ಹಾಗೆಯೇ ಬೆಳಗ್ಗೆ ಕಾಫಿ, ಟೀ, ಸ್ನ್ಯಾಕ್ಸ್ ಇರುತ್ತೆ, ಟಿಫನ್ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, ಸಂಜೆ ಕಾಫಿ, ಟೀ, ಸ್ನ್ಯಾಕ್ಸ್ ಇರುತ್ತೆ, ಹೀಗೆ ಊಟ ಇರುತ್ತೆ. ತುಂಬ ಚೆನ್ನಾಗಿ ನೋಡ್ಕೊಳೋವಂಥ ಈ ಒಂದು ಪ್ಯಾಕೇಜು ಅದ್ಭುತವಾಗಿದೆ ಸ್ನೇಹಿತರೆ. ನೀವು ಒಮ್ಮೆ ಹೋಗಿ ಬನ್ನಿ ಅಂತ ಹೇಳ್ತಾ, ಹೋಗಿ ಬನ್ನಿ ಸ್ನೇಹಿತರೆ. ನಾನು ಈ ಒಂದು ಯಾತ್ರೆನ ಸಂಪೂರ್ಣ ವಿವರಣ ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ನೀವು ಸಹ ಈ ಯಾತ್ರೆಯನ್ನು ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ. ನೋಡಿ, ಇದು ಕನ್ಯಾಕುಮಾರಿನಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಹೋಟೆಲ್ ಸ್ನೇಹಿತರೆ, ಜೈವಶಕ್ತಿ ಅಂತ ಹೇಳಿ. ಅದರ ರಿಸೆಪ್ಷನ್ ಕೌಂಟ್ರ್ ಇದು. ಹಿಂದೆ ಕಾಣ್ತಾ ಇರ್ತಕ್ಕಂಥದ್ದು ರೂಮ್ಸು ಸ್ನೇಹಿತರೆ. ನಾವೆಲ್ಲ ಈಗ ಬಂದು ಚೆಕ್-ಇನ್ ಆಗ್ತಾ ಇದ್ದೀವಿ. ಕನ್ಯಾಕುಮಾರಿ ಸ್ಪಾಟ್ ಏನಿದೆ ಅಲ್ಲಿಂದ ನಾವೀಗ ಜೈವಶಕ್ತಿಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ಹೋಟೆಲ್ ರೂಮ್ಸ್, ಜೈವಶಕ್ತಿ ಹೋಟೆಲ್. ನೋಡಿ ಸ್ನೇಹಿತರೆ, ಇವತ್ತು ನಾವು ಕನ್ಯಾಕುಮಾರಿಯ ಒಂದು ನಮ್ಮ ಭಾರತದ ಒಂದು ಐತಿಹಾಸಿಕ ಸ್ಥಳ ಏನಿದೆ ಅಲ್ಲಿ ಬಂದಿದ್ದೀವಿ. ಈಗ ನಮಗೆ IRCTCನವರು ರೂಮ್ ಕೊಟ್ಟಿದ್ದಾರೆ ಸ್ನೇಹಿತರೆ. ರೂಮು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಿಮಗೆ ತೋರಿಸ್ತೀನಿ. ಇದು ಬಂದು ರೈಲ್ವೆ ಸ್ಟೇಷನ್ ನಿಯರ್ ಬೈ ಇರ್ತಕ್ಕಂಥ ಒಂದು ರೂಮು, ಜೈವಶಕ್ತಿ ಅಂತಕ್ಕಂಥ ಒಂದು ಹೋಟೆಲ್ ಸ್ನೇಹಿತರೆ. ನೋಡಿ, ಇಲ್ಲಿ ಪರಿಸರ ಯಾವ ರೀತಿ ಇದೆ ಅಂತಕ್ಕಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಸರ ಸ್ನೇಹಿತರೆ. ನೋಡಿ, ಇದು ನಾವಿದ್ದಂಥ ಒಂದು ರೂಮು ಸ್ನೇಹಿತರೆ, 207 ರೂಮ್ ನಂಬರ್. ಬನ್ನಿ ಹಾಗೆ ರೂಮ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ಡಬಲ್ ಕಾಟ್ ಇದೆ, ತುಂಬ ಚೆನ್ನಾಗಿದೆ, ಹೈಜೆನಿಕ್ ಆಗಿದೆ. ಹಾಗೆಯೇ TV ಇದೆ. ಜೊತೆಗೆ ಸ್ನೇಹಿತರೆ ಇಲ್ಲೊಂದು ಡ್ರೆಸ್ಸಿಂಗ್ ರೂಮ್ ಸಪ್ರೇಟ್ ಇದೆ, ಚೆನ್ನಾಗಿದೆ, ವಿಶಾಲವಾಗಿದೆ ಡ್ರೆಸ್ ಮಾಡ್ಕೊಳೋದಕ್ಕೆ. ಮತ್ತು ಇಲ್ಲೆಲ್ಲ ನಿಮ್ಮ ಲಗೇಜ್ಗಳನ್ನ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಹಾಗೆ ಸ್ನೇಹಿತರೆ ನೋಡಿ, ವಾಶ್ರೂಮು ಸಹ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ವಾಶ್ರೂಮು ಹೈಜೆನಿಕ್ಕಾಗಿ ಇಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಹೀಟ್ರ್ ಇದೆ ಬಿಸಿನೀರಿಗೆ, ಚೆನ್ನಾಗಿದೆ ಸ್ನೇಹಿತರೆ. ಓಕೆ ಬನ್ನಿ.
ಬನ್ನಿ ಬನ್ನಿ ಬನ್ನಿ. ಓಕೆ ಸ್ನೇಹಿತರೆ, ಇದು ನಮ್ಮ 3 ಜನ ಫ್ರೆಂಡ್ಗೂ ಇಲ್ಲಿ 3 ರೂಮ್ ಕೊಟ್ಟಿದ್ದಾರೆ. 207, 205, 206 ಇಷ್ಟು ಒಂದು ನಮ್ಮ ರೂಮ್ ಕನ್ಯಾಕುಮಾರಿಲಿ ಕೊಟ್ಟಿರ್ತಕ್ಕಂಥ ಒಂದು ರೂಮ್ಸ್. ನೋಡಿ ಸ್ನೇಹಿತರೆ, ನಾವು ಇವತ್ತು ಕನ್ಯಾಕುಮಾರಿಯಲ್ಲಿ ರೂಮಿಂದ ಈಗ ವಿವೇಕಾನಂದರ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ, ಇದು ನಾವಿದ್ದಂಥ ರೂಮಿನ ಒಂದು ಪರಿಸರ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಾಗಾಗಿ ಬನ್ನಿ ನಾವು ವಿವೇಕಾನಂದರ ಕಡೆ ಹೋಗ್ತಾ ಇದ್ದೀವಿ, ನೋಡ್ಕೊಂಡು. ನಾವಿವಾಗ ಕನ್ಯಾಕುಮಾರಿಯ ರೂಮ್ ಸ್ಟೇಯಿಂದ ನಾವು ಹೊರಟಿದ್ದೀವಿ ಸ್ನೇಹಿತರೆ. ಇದೆಲ್ಲ ನಾವಿರ್ತಕ್ಕಂಥ ರೂಮ್ನ ಒಂದು ಪರಿಸರ ತುಂಬ ಚೆನ್ನಾಗಿದೆ. ಈಗ ನಾವು ಕನ್ಯಾಕುಮಾರಿಯ ಮುಖ್ಯ ಒಂದು ಸ್ಥಳವಾಗಿರ್ತಕ್ಕಂಥ ವಿವೇಕಾನಂದ ರಾಕ್ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಆಗಿದೆ ಏನಿದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ, ಇದು ನಮ್ಮ ರೂಮ್ ಲೊಕೇಶನ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ನೋಡಿ, ಇದೆಲ್ಲ ರೂಮ್ಗಳು ಚೆನ್ನಾಗಿದೆ. ನೋಡ್ಕೊಂಡು ಹಾಗೆ 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 ಹೋಗೋಣ. ಬನ್ನಿ 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 ಬನ್ನಿ. ಕನ್ಯಾಕುಮಾರಿ ಅಥವಾ ಕುಮಾರಿ ಭಗವತಿ ದೇವಿ ಅಂತಲೂ ಸಹ ಈ ಒಂದು ದೇವಾಲಯವನ್ನು ಕರೀತಾರೆ ಸ್ನೇಹಿತರೆ. ಇದು ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ಮತ್ತು ಪವಿತ್ರ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ಬಗ್ಗೆ ಒಂದು ಪೌರಾಣಿಕ ಕಥೆ ಇದೆ ಸ್ನೇಹಿತರೆ. ಅದೇನಂತಂದರೆ, ಬಾಣಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಈ ಒಂದು ಪ್ರದೇಶದಲ್ಲಿ ಬಹಳ ಉಪಟಳವನ್ನು ನಡೆಸ್ತಾ ಇರ್ತಾನೆ. ಅವನಿಗೆ ಶಿವನಿಂದ ಒಂದು ಆಶೀರ್ವಾದ ಇರುತ್ತೆ. ಏನಂತ ಅಂದರೆ, ಯಾವುದೇ ಪುರುಷರಿಂದ ಈತನನ್ನು ಸಂಹಾರ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳಿ. ಆಗ ಪರಾಶಕ್ತಿ ದೇವಿ ಏನು ಮಾಡ್ತಾಳೆ, ಕನ್ಯೆಯ ರೂಪದಲ್ಲಿ ಈ ಒಂದು ಪ್ರದೇಶಕ್ಕೆ ಅವತರಿಸ್ತಾಳೆ ಸ್ನೇಹಿತರೆ. ಈಕೆ ಭೂಮಿಗೆ ಬಂದ ಮೇಲೆ ತಾನು ಬಂದಿರತಕ್ಕಂಥ ಉದ್ದೇಶವನ್ನು ಮರೆತು ಶಿವನನ್ನು ಮದುವೆ ಆಗಬೇಕು ಅಂತ ಹೇಳಿ ತಪಸ್ಸು ಮಾಡ್ತಾಳೆ ಸ್ನೇಹಿತರೆ. ಶಿವ ಇವಳ ತಪಸ್ಸಿಗೆ ಮೆಚ್ಚಿ ಮದುವೆ ಆಗಲಿಕ್ಕೆ ಒಪ್ಕೋತಾನೆ. ಆದರೆ ನಿಗದಿತ ಸಮಯ ಮುಹೂರ್ತ ಏನಿದೆ ಆ ಮುಹೂರ್ತಕ್ಕೆ ಸರಿಯಾಗಿ ಶಿವ ಬರ್ತಾನೆ. ಆದರೆ ನಾರದ್ರು ಏನು ಮಾಡ್ತಾರೆ, ಈಕೆ ಮದುವೆ ಮಾಡಿಕೊಂಡ್ರೆ ಉದ್ದೇಶನೇ ಹಾಳಾಗೋಗುತ್ತೆ ಅಂತ ಹೇಳಿ ಈ ಶಿವನನ್ನು ವಾಪಸ್ ಕಳಿಸ್ಬೇಕಲ್ಲ ಅಂತ ಹೇಳಿ ಕೋಳಿಯ ರೂಪದಲ್ಲಿ ಕೂಗಿ ಬೆಳಗಾಗಿದೆ ಅಂತ ತೋರಿಸ್ತಾ ಶಿವನನ್ನು ವಾಪಸ್ಸು ಕೈಲಾಸಕ್ಕೆ ಕಳಿಸ್ಬಿಡ್ತಾನೆ ನಾರದರು. ಆನಂತರ ಈಕೆ ಕನ್ಯಾಗೆ ಉಳ್ಕೋತಾಳೆ. ಉಳ್ಕೊಂಡ ನಂತರ ಈ ಬಾಣಾಸುರ ಏನು ಮಾಡ್ತಾನೆ, ಇವಳನ್ನು ನೋಡಿದ ಮೇಲೆ ಈಕೆಯನ್ನು ಮೋಹಿಸ್ತಾನೆ. ಆಕೆಯನ್ನು ಮದುವೆ ಮಾಡ್ಕೋಬೇಕು ಅಂತೇಳಿ ಬಲವಂತ ಮಾಡ್ತಾನೆ. ಆಗ ಈ ಒಂದು ಶಕ್ತಿಗೂ ಮತ್ತು ಬಾಣಾಸುರನಿಗೂ ಯುದ್ಧ ಆಗಿ ಆ ಯುದ್ಧದಲ್ಲಿ ಬಾಣಾಸುರ ಸಂಹಾರ ಆಗ್ತಾನೆ ಸ್ನೇಹಿತರೆ. ಇದು ಅಲ್ಲಿಂದಲೂ ಸಹ ಇಲ್ಲಿವರೆಗೂ ಆಕೆ ಮತ್ತೆ ಶಿವನಿಗೋಸ್ಕರ ಕಾಯ್ತಲೇ ನಿಂತಿದ್ದಾಳೆ. ಅದೇ ಇವತ್ತು ನಾವು ಸಹ ನೋಡುವಂಥ ಒಂದು ದೃಶ್ಯ ಏನಿದೆ ಇವತ್ತು ಕನ್ಯಾಕುಮಾರಿಯ ದೇವಾಲಯದಲ್ಲಿ, ಆಕೆ ಶಿವನಿಗೋಸ್ಕರ ಕಾಯ್ತಾ ನಿಂತಿರ್ತಕ್ಕಂಥ ಒಂದು ದೃಶ್ಯವನ್ನು ನಾವು ನೋಡ್ಬೋದು ಸ್ನೇಹಿತರೆ. ನೋಡಿ, ಅದ್ಭುತವಾಗಿರ್ತಕ್ಕಂಥ ಮೂರ್ತಿಯನ್ನು ನಾವು ನೋಡ್ಬೋದು. ಇದು ಕನ್ಯಾಕುಮಾರಿಯ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಒಂದು ಘಟನೆಯ ಒಂದು ದೃಶ್ಯ ಸ್ನೇಹಿತರೆ. ಹಾಗಾಗಿ ಈ ಕನ್ಯಾಕುಮಾರಿ ಅಂತಕ್ಕಂಥದ್ದು ಈ ಶಕ್ತಿ ಪೀಠಗಳಲ್ಲಿ ಒಂದಾಗಿರ್ತಕ್ಕಂಥದ್ದು, ಜೊತೆಗೆ ಭಾರತದ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಳ ಆಗಿದೆ. ಮತ್ತು ಈ ಭಾರತದ ಒಂದು ಕೊನೆಯ ಭೂಭಾಗನೂ ಸಹ ಆಗಿರೋದ್ರಿಂದ ಇಲ್ಲಿ ಬರ್ತಕ್ಕಂಥ ಭಕ್ತರು ಮೊದಲನೇದಾಗಿ ಕನ್ಯಾಕುಮಾರಿಯ ದೇವಾಲಯವನ್ನು ಭೇಟಿ ಮಾಡಿ ಆನಂತರ ವಿವೇಕಾನಂದ ಮೆಮೋರಿಯಲ್ ರಾಕನ್ನು ನೋಡಿಕೊಂಡು ಅಲ್ಲಿಂದ ತೆರಳುತ್ತಾರೆ ಸ್ನೇಹಿತರೆ. ಹಾಗಾಗಿ ಬನ್ನಿ, ನೀವು ಒಮ್ಮೆ ಈ ದೇವಾಲಯವನ್ನು ಭೇಟಿ ನೀಡಿ. ನೋಡಿ ಸ್ನೇಹಿತರೆ, ನಮ್ಮ ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು ಕನ್ಯಾಕುಮಾರಿಯ ಏನು ಸಮುದ್ರ ಇದೆ, ಇದು ತ್ರಿವೇಣಿ ಸಂಗಮ ಅಂತಲೂ ಕರೀತಾರೆ. ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರ, ಈ 3 ಸಮುದ್ರಗಳು ಸೇರ್ತಕ್ಕಂಥ ಒಂದು ಸ್ಥಳ ಇದು. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ.
ನೋಡಿ ನಮ್ಮ ಮುಂದೆ ಕಾಣ್ತಾ ಇರ್ತಕ್ಕಂಥ ವಿವೇಕಾನಂದ ಮೆಮೋರಿಯಲ್ ರಾಕ್ ಮತ್ತು ತಿರುವಳ್ಳವರ್ ಪ್ರತಿಮೆಯನ್ನು ನೋಡಲಿಕ್ಕೆ ಇದು ಟಿಕೆಟ್ ತಗೊಳ್ತಕ್ಕಂಥ ಒಂದು ಜಾಗ ಸ್ನೇಹಿತರೆ. ಇಲ್ಲಿ ನಾವು ಏನು ದೋಣಿನಲ್ಲಿ ಹೋಗಬೇಕು ಅಥವಾ ಫೆರಿ ಅಂತ ಏನು ಕರಿತೀವಿ, ಇಲ್ಲಿಗೆ ಹೋಗಲಿಕ್ಕೆ ಸ್ನೇಹಿತರೆ 100 ರೂಪಾಯಿಗಳು ಮತ್ತು 300 ರೂಪಾಯಿಗಳ ಟಿಕೆಟನ್ನು ಮಾಡಿದ್ದಾರೆ. ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನು ತೊಗೊಂಡು ನೀವು ಹೋಗ್ಬೋದು. ಇಲ್ಲಿ ಲೈಫ್ ಜಾಕೆಟ್ಗಳನ್ನ ಕೊಡ್ತಾ ಇದ್ದಾರೆ ನೋಡಿ. ಇದನ್ನು ಹಾಕ್ಕೊಂಡು ನಾವು ಈ ಫೆರಿನಲ್ಲಿ ಹೋಗಬೇಕಾಗಿದೆ ಸ್ನೇಹಿತರೆ. ಸುಮಾರು ಒಂದು ಸರಿಗೆ 200-300 ಜನ ಈ ಫೆರಿನಲ್ಲಿ ಪ್ರಯಾಣ ಮಾಡ್ಬೋದು. ಎಲ್ಲರೂ ಸಹ ವಿವೇಕಾನಂದ ಮೆಮೋರಿಯಲ್ ರಾಕನ್ನು ನೋಡಲಿಕ್ಕೆ ಕುತೂಹಲ ಭರಿತರಾಗಿ ಹೊರಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡಿ, ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ತನಕ ಈ 2 ಫೆರಿಗಳು ಓಡಾಡ್ತಲೇ ಇರುತ್ತೆ. ನೀವು ಒಂದರಲ್ಲಿ ಹೋಗಿ ಒಂದರಲ್ಲಿ ನೋಡ್ಕೊಂಡು ವಾಪಸ್ ಬರ್ಬೋದು. ಹಾಗಾಗಿ ಎಲ್ಲ ಯಾತ್ರಾರ್ಥಿಗಳು ಬಂದಂಥವರು ಈ ರಾಕನ್ನು ನೋಡ್ದಲೇ ಹೋಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಾವು ನೋಡಿ ಈ ಒಂದು ಫೆರಿನಲ್ಲಿ ಪ್ರಯಾಣ ಮಾಡ್ತಾಯಿದ್ದೀವಿ. ಅದ್ಭುತವಾಗಿರ್ತಕ್ಕಂಥ ಒಂದು ಸಮುದ್ರ ಪ್ರಯಾಣ ಮಾಡಿದ ರೀತಿಯಲ್ಲಿ ನಮಗೆ ಭಾಸವಾಗ್ತಾ ಇದೆ ಸ್ನೇಹಿತರೆ. ಅದರಲ್ಲೂ ಈ ಒಂದು ಏನು ಸಮುದ್ರ ಇದೆ, ಅರಬ್ಬಿ ಸಮುದ್ರ ಏನಿದೆ, ಇದು ನೋಡೋದೇ ಒಂದು ಖುಷಿ ಸ್ನೇಹಿತರೆ. ನೋಡಿ, ಬಹಳ ತಿಳಿಯಾಗಿರ್ತಕ್ಕಂಥ ಸಮುದ್ರದ ನೀರು ಯಾವ ರೀತಿ ಕಾಣ್ತಾ ಇದೆ ಅಲ್ವಾ. ಮೋಡಗಳು ಒಂದು ಆಗಸದಲ್ಲಿ ತೇಲ್ತಾ ಇದೆ. ನಾವು ಏನೋ ಒಂದು ಇಲ್ಲಿರ್ತಕ್ಕಂಥ ವಾತಾವರಣವೇ ಒಂದು ಶಾಂತ ರೀತಿಯಲ್ಲಿ ಇರ್ತಕ್ಕಂಥ ವಾತಾವರಣ ಸ್ನೇಹಿತರೆ. ಎಷ್ಟೇ 1000 ಜನ ಇದ್ದರೂ ಸಹ ಈ ಒಂದು ಪ್ರದೇಶ ಮಾತ್ರ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ನೋಡಿ, ನಮ್ಮ ಮುಂದೆ ಆ ವಿವೇಕಾನಂದ ಸ್ಮಾರಕ ಇದೆಯಲ್ಲ, ಅದು ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಸ್ನೇಹಿತರೆ. ನಾವು ಈಗ ಫೆರಿನಲ್ಲಿ ಹೋಗಿ ಅಲ್ಲಿ ಇಳಿದು ಅಲ್ಲಿಂದ ವಿಶಾಲವಾಗಿರ್ತಕ್ಕಂಥ 2 ಸ್ಥಳಗಳನ್ನು ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ, ಈಗ ನಾವು ಈ ಒಂದು ವಿವೇಕಾನಂದ ಮೆಮೋರಿಯಲ್ ರಾಕ್ ಕಡೆ ಹೋಗೋಣ. ಬನ್ನಿ. ನೋಡಿ ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು 1892ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಜಾಗಕ್ಕೆ, ಈ ಬಂಡೆಗೆ ಆ ದಡದಿಂದ ಈಜ್ಕೊಂಡು ಬರ್ತಾರೆ ಸ್ನೇಹಿತರೆ. ಬಂದು 3 ದಿನಗಳ ಕಾಲ ಇಲ್ಲಿ ಧ್ಯಾನ ಮಾಡ್ತಾರೆ.
ಧ್ಯಾನ ಮಾಡಿದ ನಂತರವೇ ಅವರಿಗೆ ಭಾರತದ ಭವಿಷ್ಯದ ಬಗ್ಗೆ ಸ್ಪಷ್ಟ ದೃಷ್ಟಿಕೋನ ಸಿಗುತ್ತೆ ಸ್ನೇಹಿತರೆ. ಅವರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಳ್ಳೋದಕ್ಕೆ ಚಿಕಾಗೋಗೆ ಇಲ್ಲಿಂದಲೇ ಅವರು ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಹಾಗಾಗಿ ಈ ಒಂದು ಸ್ಮಾರಕವನ್ನು 1970ರಲ್ಲಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದನ್ನು ವಿವೇಕಾನಂದ ರ್ಯಾಕ್ ಮೆಮೋರಿಯಲ್ ಕಮಿಟಿನವರು ಈ ಸುಂದರವಾಗಿರ್ತಕ್ಕಂಥ ಈ ಒಂದು ಸ್ಥಳವನ್ನು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ಯಾವ ರೀತಿ ಇದೆ ಒಳಗೆ ಏನಿದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ, ತುಂಬ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಜಾಗ. ಮುಂದೆ ನೋಡಿ ತಿರುವಳ್ಳವರ ಪ್ರತಿಮೆ ಇದೆ, ಅದನ್ನು ಸಹ ನೋಡೋಣ. ಈ ವಿವೇಕಾನಂದ ರ್ಯಾಕ್ ಮತ್ತು ತಿರುವಳ್ಳವರಿಗೆ ಬ್ರಿಡ್ಜ್ ಮಾಡಿದ್ದಾರೆ, ಅದನ್ನು ನೋಡೋಣ ಬನ್ನಿ. ನೋಡಿ ಈಗ ನಾವು ವಿವೇಕಾನಂದರ ಈ ಒಂದು ಸ್ಟ್ಯಾಚ್ಯೂ ಏನಿದೆಯಲ್ಲ, ಇದರ ಒಂದು ಧ್ಯಾನ ಮಾಡಿದಂಥ ಒಂದು ಸ್ಥಳದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ಟ್ಯಾಚ್ಯೂ ಸ್ನೇಹಿತರೆ. ಅದ್ಭುತವಾಗಿರ್ತಕ್ಕಂಥ ಒಂದು ಧ್ಯಾನ ಮಂದಿರವನ್ನು ನಾವಿಲ್ಲಿ ನೋಡ್ಬೋದು. ಕುಳಿತುಕೊಂಡು ಧ್ಯಾನ ಮಾಡಲಿಕ್ಕೆ ಬಹಳ ಶಾಂತಿಯಿಂದ ಇರ್ತಕ್ಕಂಥ ಒಂದು ಜಾಗ ಸ್ನೇಹಿತರೆ. ಇಲ್ಲಿ ಬಂದವರು ಈ ವಿವೇಕಾನಂದ ರ್ಯಾಕನ್ನು ನೋಡಿದ ನಂತರ ಧ್ಯಾನವನ್ನು ಮಾಡ್ಬೋದು. ಹಾಗೆಯೇ ಈ ಒಂದು ವಿವೇಕಾನಂದರ ಬಗ್ಗೆ ಅನೇಕ ಪುಸ್ತಕಗಳು ಇಲ್ಲಿ ಸಿಗುತ್ತೆ ಸ್ನೇಹಿತರೆ, ತೊಗೊಂಡು ನೀವು ಓದ್ಬೋದು. ಇಲ್ಲಿ ಒಂದು ಲೈಬ್ರರಿನೂ ಸಹ ಇದೆ ಸ್ನೇಹಿತರೆ. ಹಾಗಾಗಿ ಬನ್ನಿ ನಾವು ಹಾಗೆಯೇ ಮುಂದೆ ನೋಡ್ತಾ ಹೋಗೋಣ ಏನಿದೆ ಇಲ್ಲೆಲ್ಲ ಅಂತಕ್ಕಂಥದ್ದನ್ನ. ಹಾಗೆಯೇ ಸುತ್ತಲೂ ಸಮುದ್ರ ಇರೋದ್ರಿಂದ ಸ್ನೇಹಿತರೆ ಅದ್ಭುತವಾಗಿರ್ತಕ್ಕಂಥ ಒಂದು ದೃಶ್ಯಗಳನ್ನು ನಾವು ನೋಡ್ಬೋದು ಸ್ನೇಹಿತರೆ. ಈ ಒಂದು ಸಂಗಮ ಸ್ಥಳವಾಗಿರ್ತಕ್ಕಂಥ ಏನು ಸ್ಥಳ ಇದೆ ಅದು ಬಹಳ ಅದ್ಭುತವಾಗಿ ನಮಗೆ ಕಾಣುತ್ತೆ ಸ್ನೇಹಿತರೆ. ಹಾಗಾಗಿ ಈ ಸ್ಮಾರಕವನ್ನು ನೋಡ್ತಾ ನಾವೆಲ್ಲರೂ ಈಗ ತಿರುವಳ್ಳವರ ಪ್ರತಿಮೆ ಕಡೆ ಹೋಗೋಣ ಬನ್ನಿ ಸ್ನೇಹಿತರೆ. ನೋಡಿ ವಿವೇಕಾನಂದ ಮೆಮೋರಿಯಲ್ ರ್ಯಾಕ್ ಮುಂದೆನೇ ಒಂದು 2 ಬಂಡೆಗಳು, ಹೆಬ್ಬಂಡೆಗಳು ಸ್ನೇಹಿತರೆ. ಈ 2 ಬಂಡೆಗಳ ಮೇಲೆ 2 ಅದ್ಭುತಗಳನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು. ಒಂದು ಸ್ವಾಮಿ ವಿವೇಕಾನಂದರ ಸ್ಮಾರಕ, ಇನ್ನೊಂದು ತಮಿಳಿನ ಖ್ಯಾತ ಸಾಹಿತಿ ದಾರ್ಶನಿಕರೂ ಆಗಿದ್ದಂತಹ ತಿರುವಳ್ಳವರವರ ಒಂದು ಪ್ರತಿಮೆ ಸ್ನೇಹಿತರೆ. ಇವೆರಡನ್ನೂ ಸೇರಿಸಲಿಕ್ಕೆ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಅದು ಗ್ಲಾಸ್ನ ಬ್ರಿಡ್ಜು ಸ್ನೇಹಿತರೆ. ನೋಡಿ ಕೆಳಗೆ ಸಮುದ್ರ ಯಾವ ರೀತಿ ಅಲೆ ಹೊಡಿತಾ ಇದೆ ಅಂತಕ್ಕಂಥದ್ದು ನಿಮಗೆ ಕಾಣ್ತಾ ಇದೆ ಅಲ್ವರ. ನೋಡಿ ಇದು ಗ್ಲಾಸ್ ಬ್ರಿಡ್ಜು ಸ್ನೇಹಿತರೆ. ಇದ್ರ ಮೇಲೆ ನಡ್ಕೊಂಡು ಹೋಗೋದೇ ಒಂದು ರೋಮಾಂಚನವಾಗಿರ್ತಕ್ಕಂಥ ಒಂದು ಸಾಹಸ ನಮಗೆ ಕಾಣುತ್ತೆ ಸ್ನೇಹಿತರೆ. ಹೀಗೇ ನಾವು ಮುಂದೆ ಹೋಗೋಣ, ತಿರುವಳ್ಳವರವರ ಪ್ರತಿಮೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನೋಡಿ ಇದು ತಿರುವಳ್ಳವರ 133 ಅಡಿ ಎತ್ತರ ಇರ್ತಕ್ಕಂತಹ ಒಂದು ಕಲ್ಲಿನ ಸ್ಮಾರಕ ಸ್ನೇಹಿತರೆ. ಇದು ತಿರುವಳ್ಳವರ 133 ಅಧ್ಯಾಯಗಳನ್ನು ಹೋಲಿಕೆ ಮಾಡಿ ಇಲ್ಲಿ ಒಂದು ಪ್ರತಿಮೆಯನ್ನು
ನಿರ್ಮಾಣ ಮಾಡಿದ್ದಾರೆ. ನೋಡಿ, ಈ ತಿರುವಳ್ಳವರವರು ಕ್ರಿಸ್ತಪೂರ್ವ 300ರಿಂದ 1ನೇ ಶತಮಾನದವರೆಗೂ ಕಾಲಘಟ್ಟವನ್ನು ಹೇಳ್ತಾರೆ. ಇದು ನಮ್ಮ ಭಾರತದ ಬಹುದೊಡ್ಡ ದಾರ್ಶನಿಕರು ಹಾಗೂ ಈ ಒಂದು ತಮಿಳು ಸಾಹಿತಿಯಾಗಿರ್ತಕ್ಕಂಥ ತಿರುವಳ್ಳವರ್ ಏನಿದ್ದಾರೆ, ಇದು ಒಂದು ದೊಡ್ಡ ಪ್ರತಿಮೆ ಸ್ನೇಹಿತರೆ. ಇದನ್ನು ನಾವು ಕನ್ಯಾಕುಮಾರಿ, ತಮಿಳುನಾಡಿನಲ್ಲಿರ್ತಕ್ಕಂಥ ಕನ್ಯಾಕುಮಾರಿಗೆ ಬಂದರೆ ಇದನ್ನು ನೋಡಿಕೊಂಡು ನಾವು ಬರ್ಬೋದು. ಹಾಗೆಯೇ ಈ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗೋದೇ ಒಂದು ಖುಷಿ ಸ್ನೇಹಿತರೆ. ಬನ್ನಿ, ಹಾಗೆ ನೋಡ್ಕೊತಾ ಇದನ್ನೆಲ್ಲ ನೋಡ್ತಾ ನಾವು ಮುಂದೆ ಹೋಗೋಣ. ನೋಡಿ ಸ್ನೇಹಿತರೆ, ದೂರದಲ್ಲಿ ಕನ್ಯಾಕುಮಾರಿ ದೇವಸ್ಥಾನ ಕಾಣ್ತಾ ಇದೆ ಅಲ್ವಾ. ನೋಡಿ, ಇದು ವಿವೇಕಾನಂದ ರ್ಯಾಕ್ ಮುಂದೆ ನಿಂತ್ಕೊಂಡು ನೋಡಿದ್ರೆ ಎದುರುಗಡೆ ಕಾಣ್ತಕ್ಕಂಥ ಕನ್ಯಾಕುಮಾರಿ ಅಮ್ಮನವರ ಒಂದು ದೇವಸ್ಥಾನ ಸ್ನೇಹಿತರೆ. ಹಾಗೆಯೇ ಬನ್ನಿ ಸ್ನೇಹಿತರೆ, ನೋಡ್ಕೊತಾ ಹೋಗೋಣ. ಮತ್ತೆ ನಾವು ವಾಪಸ್ಸು ಒಂದು ಬಂದಿರತಕ್ಕಂಥ ಜಾಗಕ್ಕೆ ಫೆರಿನಲ್ಲಿ ವಾಪಸ್ಸು ಪ್ರಯಾಣವನ್ನು ಮಾಡೋಣ. ಬನ್ನಿ ಸ್ನೇಹಿತರೆ. ನೋಡಿ, ತಮಿಳುನಾಡಲ್ಲಿರ್ತಕ್ಕಂಥ ಈ ಕನ್ಯಾಕುಮಾರಿಯ ಭಾರತದ ತುತ್ತ ತುದಿಯಲ್ಲಿರ್ತಕ್ಕಂಥ ಒಂದು ಸ್ಥಳ. ಭೌಗೋಳಿಕವಾಗಿ ಜಗತ್ತಿನಾದ್ಯಂತ ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ. ಇಲ್ಲಿ ವಿಶೇಷ ಏನಂತಂದರೆ, ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸುಂದರ 2 ನೋಟಗಳನ್ನು ಒಂದೇ ಸ್ಥಳದಲ್ಲಿ ನೋಡಲಿಕ್ಕೆ ಸಿಗ್ತಕ್ಕಂಥ ಜಾಗ ಇದು ಸ್ನೇಹಿತರೆ. ಹಾಗಾಗಿ ಇಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ನೋಡಲಿಕ್ಕೆ ಸಹಸ್ರಾರು ಜನ ಜಮಾಯಿಸ್ತಾರೆ ಸ್ನೇಹಿತರೆ. ಹಾಗೆಯೇ ಈಗ ನಾವು ಈ ಸೂರ್ಯಾಸ್ತದ ಒಂದು ಸಂದರ್ಭದಲ್ಲಿ ನಾವಿಲ್ಲಿದ್ದೀವಿ. ಈಗ ಈ ಕಡಲ ತೀರದಲ್ಲಿ ಈ ಒಂದು ಭಾಗದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಈಗ ಸೂರ್ಯ ಅಸ್ತಂಗತ ಆಗ್ತಾನೆ ಸ್ನೇಹಿತರೆ. ಅದು ನೋಡೋದೇ ಒಂದು ಅದ್ಭುತ ನಿಜಕ್ಕೂ ಸ್ನೇಹಿತರೆ. ನೋಡಿ, ಸೂರ್ಯ ಈಗ ಅಸ್ತಂಗತ ಆಗ್ತಕ್ಕಂಥ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆಯೇ ಬೆಳಗಿನ ಜಾವ ಅಥವಾ ಬೆಳಗ್ಗೆ ಸೂರ್ಯೋದಯವನ್ನು ನೋಡಲಿಕ್ಕೆ ಇದೇ ಸ್ಥಳಕ್ಕೆ ಬರ್ತೀವಿ ಸ್ನೇಹಿತರೆ. ನೋಡೋಣ ಸೂರ್ಯೋದಯ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಇನ್ನೊಂದು ವಿಶೇಷ ಏನಂತಂದರೆ, ಹುಣ್ಣಿಮೆ ದಿನ ನೀವು ಫುಲ್ ಮೂನ್ ಡೇ ಇದೆಯಲ್ಲ, ಅವತ್ತು ಬಂದರೆ ನೀವು ಸೂರ್ಯ ಒಂದು ಕಡೆ ಅಸ್ತಂಗತ ಆಗ್ತಾಯಿದ್ರೆ ವಿರುದ್ಧ ದಿಕ್ಕಿನಲ್ಲಿ ಚಂದ್ರ ಹುಟ್ತಾ ಇರ್ತಾನೆ ಸ್ನೇಹಿತರೆ. ಈ ಎರಡೂ ದೃಶ್ಯಗಳನ್ನು ನೀವು ಅಟ್ ಎ ಟೈಮಲ್ಲಿ ನೋಡ್ಬೋದು ಸ್ನೇಹಿತರೆ.
ಅದೊಂದು ಅದ್ಭುತವಾಗಿರ್ತಕ್ಕಂಥ ಕ್ಷಣಕ್ಕೋಸ್ಕರ ನೀವು ಹುಣ್ಮೆ ದಿನ ಇಲ್ಲಿಗೆ ಬಂದರೆ ಆ ಎರಡು ದೃಶ್ಯಗಳನ್ನು ನೀವು ಒಂದೇ ಸ್ಥಳದಲ್ಲಿ ನೋಡ್ಬೋದು ಸ್ನೇಹಿತರೆ. ಹಾಗಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಈ ಒಂದು ಸ್ಥಳ ಇದೆಯಲ್ಲ, ಇದೇ ವಿಶೇಷ. ಕನ್ಯಾಕುಮಾರಿಯ ಕಡಲ ತೀರದಲ್ಲಿರ್ತಕ್ಕಂಥ ಈ ಒಂದು ವಿವೇಕಾನಂದ ಸ್ಮಾರಕ ಬಂಡೆಯ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದರೆ ಸನ್ರೈಸ್ ವ್ಯೂ ಪಾಯಿಂಟ್ನಲ್ಲಿ ಜನ ಜಮಾಯಿಸಿರ್ತಕ್ಕಂಥದ್ದನ್ನು ನೋಡ್ಬೋದು. ಈ ಕತ್ತಲನ್ನು ಸೀಳಿ ಒಂಬಣ್ಣದಿಂದ ಸೂರ್ಯ ಮೇಲೆ ಬರ್ತಕ್ಕಂಥ ದೃಶ್ಯವನ್ನು ನೋಡೋದೇ ಒಂದು ಅದ್ಭುತ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಈ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ಈಗ ನಾವು ಈ ಒಂದು ಸೂರ್ಯೋದಯವನ್ನು ನೋಡಲಿಕ್ಕೆ ಕಾತುರರಾಗಿ ಕಾಯ್ತಾ ಇದ್ದೀವಿ. ನೋಡಿ, ಆಕಾಶ ಯಾವ ರೀತಿ ಕೇಸರಿ ಮತ್ತು ಕೆಂಪು ಬಣ್ಣಗಳಿಂದ ಕೂಡಿದೆ ಅಂತಕ್ಕಂಥದ್ದನ್ನ ನೋಡಿ. ದೂರದಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ ಸ್ನೇಹಿತರೆ. ಅದ್ಭುತವಾಗಿರ್ತಕ್ಕಂಥ ಈ ದೃಶ್ಯವನ್ನು ನೀವು ಭಾರತದಲ್ಲಿ ಬೇರೆ ಯಾವ ಸ್ಥಳದಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಅತ್ಯದ್ಭುತವಾಗಿರ್ತಕ್ಕಂಥ ಈ ಒಂದು ಸೂರ್ಯೋದಯವನ್ನು ನೋಡ್ತಾ ಇದ್ದರೆ ಸ್ನೇಹಿತರೆ, ಸಾವಿರಾರು ಜನ ದಂಡೆಯ ಮೇಲೆ ನಿಂತು ಈ ಸೂರ್ಯೋದಯವನ್ನು ನೋಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ ಯಾವ ರೀತಿ ಉದಯಿಸ್ತಾ ಇದ್ದಾನೆ ಸೂರ್ಯ ಅಲ್ಲೂರ. ಕಡಲು ಶಾಂತವಾಗಿ ತನ್ನ ತಿಳಿ ನೀರ ಅಲೆಗಳನ್ನು ವಿಜೃಂಭಣೆಯಿಂದ ಚಲಿಸ್ತಾ ಇದೆ. ಮೇಲೆ ಸೂರ್ಯ ಆಗಸದಲ್ಲಿ ಉದಯಿಸ್ತಿದ್ದಾನೆ. ನೋಡಿ, ಸೂರ್ಯ ಕೆಳಗಿದ್ದಾನೆ, ಆದರೆ ಮೇಲೆ ಒಂಬಣ್ಣದಿಂದ ಕೂಡಿರ್ತಕ್ಕಂಥ ಮೋಡಗಳನ್ನು ನಿಜಕ್ಕೂ ನೋಡದೆ ಒಂದು ಖುಷಿ ಸ್ನೇಹಿತರೆ. ಅದ್ಭುತವಾಗಿರ್ತಕ್ಕಂಥ ಸೂರ್ಯೋದಯ ಸ್ನೇಹಿತರೆ. ಮಿಸ್ ಮಾಡಿಕೊಳ್ಳೇಬೇಡಿ ಸ್ನೇಹಿತರೆ. ನೀವು ಕನ್ಯಾಕುಮಾರಿಗೆ ಬಂದರೆ ನೈಟ್ ಆರ್ಟ್ ಮಾಡಿದ್ರೆ, ಸಂಜೆ ಸಿಕ್ಕಿದ್ರೆ ಸೂರ್ಯಾಸ್ತವನ್ನು ನೋಡಿ, ಬೆಳಗ್ಗೆ ಸೂರ್ಯೋದಯವನ್ನು ನೋಡಿ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಸೂರ್ಯೋದಯ ಸ್ನೇಹಿತರೆ. ನೋಡಿ, ಇಡೀ ಏನು ಕನ್ಯಾಕುಮಾರಿ ಸಿಟಿ ಇದೆ, ಸುತ್ತಲೂ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ. ಅಲ್ಲಲ್ಲೇ ಮೀನುಗಳನ್ನ ಬೇಟೆ ಆಡಲಿಕ್ಕೆ ದೋಣಿಗಳಲ್ಲಿ ಜನ ಸಾಕ್ತಾ ಇದ್ದಾರೆ. ಹಾಗೆಯೇ ಕಡಲ ಕಿನಾರೆಯಲ್ಲಿ ದೂರಕ್ಕೆ ಹರಡಿರ್ತಕ್ಕಂಥ ಬಂಡೆಗಳ ಮೇಲೆ ಜನ ನಿಂತು ಈ ಸೂರ್ಯೋದಯವನ್ನು ನೋಡ್ತಾ ಇದ್ದಾರೆ ಸ್ನೇಹಿತರೆ. ನಿಜಕ್ಕೂ ಈ ಸೂರ್ಯೋದಯವನ್ನು ನೋಡದೆ ಒಂದು ಕಣ್ಣಿಗೆ ಹಬ್ಬ ಸ್ನೇಹಿತರೆ. ನೀವಂತೂ ಮಿಸ್ ಮಾಡ್ಕೊಳ್ಳೇಬೇಡಿ ಸ್ನೇಹಿತರೆ. ಬಂದಾಗ ಸೂರ್ಯೋದಯವನ್ನು ನೋಡಲೇಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸ್ನೇಹಿತರೆ.
ನಾವು ಸೂರ್ಯೋದಯವನ್ನು ನೋಡ್ಕೊಂಬಂದು ಟಿಫನ್ ಮಾಡಿ ಮತ್ತೆ ನಾವು ಮುಂದೆ ಪ್ರಯಾಣ ಬೆಳೆಸಿದ್ದೀವಿ ಸ್ನೇಹಿತರೆ. ನೋಡಿ, ಇದೆಲ್ಲ ಪಶ್ಚಿಮ ಘಟ್ಟಗಳ ಏನು ಕನ್ಯಾಕುಮಾರಿನಲ್ಲಿ ಪ್ರಾರಂಭ ಆಗುತ್ತೆ, ಇದು ಗೋವಾದ ಒಂದು ಭಾಗದವರೆಗೂ ಸುಮಾರು 750 ಕಿಲೋಮೀಟರ್ಗಳ ಕಾಲ ಇದು ಚಲಿಸುತ್ತೆ ಸ್ನೇಹಿತರೆ. ಇದು ಪ್ರಾರಂಭದ ಪಶ್ಚಿಮ ಘಟ್ಟಗಳ ಬೆಟ್ಟಗಳ ಸಾಲು ಸ್ನೇಹಿತರೆ. ನೋಡಿ ಯಾವ ರೀತಿ ಕಾಣುತ್ತಲ್ವ, ತುಂಬ ಅದ್ಭುತವಾಗಿ ಕಾಣುತ್ತೆ ಸ್ನೇಹಿತರೆ. ಟ್ರೈನಲ್ಲಿ ಹೋಗ್ತಾ ಇದ್ರೆ ಆ ಬೆಟ್ಟಗಳನ್ನೇ ನೋಡೋಣ ಅಂತ ಅನಿಸುತ್ತೆ. ಹಾಗೆಯೇ ಪ್ರಕೃತಿ ಇದೆಯಲ್ಲ, ಇಲ್ಲಿನ ಪ್ರಕೃತಿ ಬಹಳ ಸುಂದರವಾಗಿದೆ. ಮಳೆ ಬಂದಿಲ್ಲ ಆದ್ರೂ ಎಷ್ಟೊಂದು ಹಸಿರಾಗಿರ್ತಕ್ಕಂಥ ಈ ಒಂದು ಪ್ರದೇಶ, ನಿಜಕ್ಕೂ ಆ ಬೆಟ್ಟಗಳು, ಆ ಮೋಡಗಳು ನೋಡ್ತಾ ಇದ್ದರೆ ಸ್ನೇಹಿತರೆ ಕೂತ್ಕೊಂಡು ಸೈಲೆಂಟಾಗಿ ಅದನ್ನೇ ನೋಡಬೇಕು ಅಂತ ಅನಿಸುತ್ತೆ. ಆ ಟ್ರೈನು ನಿಧಾನಕ್ಕೆ ಚಲಿಸ್ತಾ ಇದೆ. ನಾವು ಈಗ ಅನಂತ ಒಂದು ಪದ್ಮನಾಭನನ್ನು ನೋಡಲಿಕ್ಕೆ ಹೊರಟಿದ್ದೀವಿ ಸ್ನೇಹಿತರೆ. ಸುಮಾರು ಇಲ್ಲಿಂದ 92 ಕಿಲೋಮೀಟ್ರ್ ಆಗ್ಬೋದು. ನಾವು ತ್ರಿವೇಂದ್ರಂಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಅನಂತ ಪದ್ಮನಾಭನ ದರ್ಶನ ಮಾಡಿ